ಮಾನವ ಧರ್ಮಕ್ಕೆ ಬೆಲೆಯಲ್ಲಿ ಕಣ್ಣಿಗೆ ಕಾರದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ನಿನಗೆ ನನ್ನ ನಮಸ್ಕಾರ. ಈ ಮಾನವ ಎಂಬ ಜೀವಿಗೆ ಬಡತನ ಎಂಬುದು ಹಾಳುಗುಡಿಯಲ್ಲಿ ದಿಕ್ಕು ಇಲ್ಲದ ಗಂಟೆಯಂತೆ. ಬಂದು ಬಾರಿಸುವವರಿಲ್ಲ, ನಿಂತು ವಂದಿಸುವವರಿಲ್ಲ ಇನ್ನಿನ ಜಗದಲ್ಲಿ. ದೇವಾ, ಕಷ್ಟ ಅಗ್ನಿಕುಂಡದಲ್ಲಿ ಸಿಲುಕಿ ನಮ್ಮಂತ ಬಡವರು ಕಷ್ಟಪಡುವುದನ್ನು ನೋಡಿ ನಗೆಯಾಟದಲ್ಲಿ ನೆಗೆದು ನಮ್ಮನ್ನು ನೆಗೆಗೀಡು ಮಾಡಿರುವೆ ದೇವಾ. ಕನಿಕರವಿಲ್ಲದ ದಯಾಮಯಿಯೇ, ಈ ಮಾನವನ ಗೋಳು ನಿನಗೆ ಕೇಳಿ ಬರುತ್ತಿಲ್ಲವೇನಪ್ಪ? ಸಾಗರದಂತಿದ್ದ ನಮ್ಮ ಮನೆಯನ್ನು ಕೆಲವೇ ಗಳಿಗೆಯಲ್ಲಿ ಚಿತ್ರ ವಿಚಿತ್ರ ಮಾಡಿದೆಯಲ್ಲಪ್ಪ. ತಂದೆ ಆಂಜನೇಯ ಸ್ವಾಮಿಯೇ, ಅಣ್ಣನ ಹೆಂಡತಿ ಎನ್ನದೆ ಅತ್ತಿಗೆಯ ಜೊತೆಗೆ ಸಂಬಂಧವಿಟ್ಟುಕೊಂಡ ನನ್ನ ತಮ್ಮ ನಿಜವಾದ ರೈತ ನೀನೇ ಎಂದು ಎತ್ತಿಕೊಂಡ ಭೂಮಿ ಕೂಡ ಕಟುಕ ಶ್ರೀಮಂತರ ಸಾಲದ ವಶವಾದಳು. ಈ ರೀತಿ ನನಗೆ ನರಕ ಯಾತನೆಯನ್ನು ಕೊಡುವುದಕ್ಕಿಂತ ಮರಣದ ಹಾದಿಯನ್ನು ತೋರಿಸಬಾರದೇನು ದೇವಾ, ಮರಣದ ಹಾದಿಯನ್ನು ತೋರಿಸಬಾರದೇನು? ಹಸಿವಿಯಾಗಿ ಹಸಿದವಳು ನರಳುತ್ತಿರುವಾಗ ಈ ತಿರುಕನಿಗೆ ಅನ್ನ ಯಾರು ಹಾಕುವರು ದೇವಾ, ಅನ್ನ ಯಾರು ಹಾಕುವರು? ಧರ್ಮಣ್ಣನವರೇ, ನಾನು ನಿಮಗಾಗಿ ರೊಟ್ಟಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪ, ನನಗೆ ನೀನು ರೊಟ್ಟಿ ತಂದಿರುವೆಯ? ಎಂತ ತಿರುಕನಿಗೆ ಉಪಕಾರ ಮಾಡಲಿಕ್ಕೆ ಬಂದಿರುವೆಯಲ್ಲಪ್ಪ. ನೀನು ಮನುಷ್ಯನಲ್ಲಪ್ಪ, ಮನುಷ್ಯನ ರೂಪದಲ್ಲಿರುವ ದೇವರು ನೀನು. ಹಸಿದವರೆಗೆ ಅನ್ನ ಹಾಕುವುದೇ ಮಾನವನ ಧರ್ಮ ಅಂದಾಗ ನಾನು ದೇವರಾಗಲು ಸಾಧ್ಯವೇ? ಊಟವನ್ನು ಮಾಡಿರಿ ಮೊದಲು. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಶಂಕರ್ ಅಂತ. ಶಂಕರ್, ಈ ನನ್ನ ಶರೀರ ಇದ್ದು ಸತ್ತಂತೆಯಪ್ಪ. ನನಗೆ ಈ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸಲು ಸಾಧ್ಯವಿಲ್ಲಪ್ಪ. ನಿನ್ನ ಋಣದಲ್ಲಿಯೇ ಸಾಯುವೆ ನಾನು, ಕ್ಷಮಿಸಿಬಿಡು ನನ್ನನ್ನು. ಎಂತ ಮಾತನ್ನು ಆಡುತ್ತೀರಿ ಧರ್ಮಣ್ಣನವರೇ? ಕಷ್ಟದಲ್ಲಿರುವ ರೈತರಿಗೆ ಕೈ ಎತ್ತಿ ಸಹಾಯ ಮಾಡಿದ ನಿಮಗೆ ಈ ನನ್ನ ಋಣ ಎಲ್ಲಿಯದು? ಧರ್ಮಣ್ಣನವರೇ,
ನೀವು ನಮ್ಮ ಮನೆಗೆ ಬಂದು ಬಿಡಿ. ತುಂಬಾ ಸಂತೋಷವಾಯಿತಪ್ಪ ಈ ತಿರುಕನಿಗೆ. ಆದರೆ ನಾನು ಮತ್ತೊಬ್ಬರಿಗಾಗಿ ಬದುಕುತ್ತೇನೆ ವಿನಃ ನನಗಾಗಿ ಬದುಕಲಾರೆ. ನಾನು ಊಟ ಮಾಡುತ್ತೇನೆ, ನೀನು ಹೋಗು ಶಂಕರ್. ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಆಯಿತು, ನಾನು ಹೋಗಿ ಬರುತ್ತೇನೆ. ಆಗಲಿ ಶಂಕರ್, ಇವನು ಯಾರಿರಬಹುದು? ಇರಲಿ, ಹಸಿವಿಗಾಗಿ ಬಳಲುತ್ತಿರುವ ಹೊಟ್ಟೆಗೆ ಮೊದಲು ಅನ್ನ ಹಾಕೋಣ. ಅಣ್ಣ, ಹಾಗೇಕೆ ನೋಡುತ್ತಿದ್ದೆ ಅಣ್ಣ? ನಾನು ನಿನ್ನ ತಮ್ಮ ಭೀಮ ಬಂದಿದ್ದೇನಣ್ಣ. ಇದೇನನ್ನ ನಿನ್ನ ಸ್ಥಿತಿ? ಮಾತಾಡು ಅಣ್ಣ, ಮಾತಾಡು ಧರ್ಮಣ್ಣ, ಮಾತಾಡು. ಯಾರಪ್ಪ ನೀನು? ಅಣ್ಣ ಎಂದು ಕಾತರಿಸಿ ಯಾರನ್ನು ಕೂಗುತ್ತಿರುವೆ? ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು, ಬಂಧು ಬಳಗ ನನಗೆ ಯಾರೂ ಇಲ್ಲ. ನಾನೊಬ್ಬ ಈ ಜಗದ ಅನಾಥ. ನನ್ನೊಬ್ಬನನ್ನು ಬಿಟ್ಟು ಬೇರೆ ಯಾರು ಇಲ್ಲ ಇಲ್ಲಿ. ಸ್ವಾಮಿ, ಯಾಕೆ ರೀತಿ ಮಾತಾಡ್ತಿದ್ದೀರಿ? ಯಾಕೆ ರೀತಿ ಮಾತಾಡ್ತಿದ್ದೀರಿ? ನೀವಾಡಿದ ಮಾತುಗಳನ್ನ ಹೇಗ್ರಿ ನಾನು ಸಹಿಸಿಕೊಳ್ಳಿ? ನಾನು ನಿಮ್ಮ ಸತಿ, ಇವರು ನಿಮ್ಮ ತಮ್ಮ ಅನ್ನೋದನ್ನ ಆಗ್ಲೇ ಮರೆತು ಬಿಟ್ರ? ಅಂದು ಅವರು ಆಡಿದ ಮೋಸದ ದುರ್ಘಟನೆಗೆ ಸಿಲುಕಿ ನಮ್ಮ ಸಂಸಾರವನ್ನ ನುಚ್ಚು ದೂರಾಗಿ ಮಾಡ್ತೀರ? ಹೇಳ್ರಿ, ಹೇಳಿ. ಸಂಸಾರ ಎಲ್ಲಿದೆ? ಸಂಸಾರ ನಾನು ನನ್ನವರೆಂದು ಅಕ್ಕರೆಯಿಂದ ಮೈ ಹಣ್ಣಾಗುವಂತೆ ದುಡಿದು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದ ನನ್ನಂತ ಧರ್ಮವಂತರಿಗೆ ಮೋಸದಿಂದ ಕತ್ತಿಸುವ ನೀಚ ಜಗಳ ತುಂಬಿದ್ದಾರೆ ಈ ಹಾಳು ಸಮಾಜದಲ್ಲಿ. ಅಂದಾಗ ಸಂಸಾರದ ಶಿಲುವೆಯನ್ನು ಕಿತ್ತು ಹಾಕಿರುವ ಈ ತಿರುಕನಿಗೆ ಮತ್ತೆ ಹೊಸ ದಾರ ಪೋಣಿಸಿ ತೊಡಕು ಹಾಕುವಿಯ? ಸತಿ ತಮ್ಮನನ್ನು ಕಳೆದುಕೊಂಡು ಶಿವಶಂಕರನ ಪಾದ ಸೇರುವುದೊಂದೇ ಈ ಹುಚ್ಚು ತಿರುಕನ ದಾರಿ. ತೊಲಗಿ ಇಲ್ಲಿಂದ, ನಿಮ್ಮ ದಾರಿ ನೀವು ನೋಡಿಕೊಳ್ಳಿ. ಅಣ್ಣ, ಎಷ್ಟು ಸುಲಭವಾಗಿ ಹೇಳಿದಿ ಅಣ್ಣ. ಹೊರಟು ಹೋಗು ಎಂದು. ಹುಟ್ಟಿದ ಮರುಕ್ಷಣದಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ಈ ತಪ್ಪಲಿಗೆ ದೇವರಂತಿರುವ ನಿಮ್ಮ ಪಾದ ಸೇವೆ ಮಾಡುವ ದಾರಿ ಬಿಟ್ಟು ಮತ್ಯಾವ ದಾರಿ ತೋರಿಸಿದೆ ಅಣ್ಣ? ಈ ನಿನ್ನ ತಮ್ಮನಿಗೆ ಮತ್ಯಾವ ದಾರಿ ತೋರಿಸಿವೆ? ಅಣ್ಣನ ಕಣ್ಣಲ್ಲಿ ಮಣ್ಣುಗ್ಗಿ ಅತ್ತಿಗೆಯ ಕೈ ಹಿಡಿದು ಕುಣಿಯುವ ಗಂಡುಗಳಿಗೆಷ್ಟಿಲ್ಲ ದಾರಿ. ಅತ್ತಿಗೆಯ ತಾಯಿ ಎಂದು ನಂಬಿದ ಮೈದುನ ಮಚ್ಚು ಮರೆಯಲ್ಲಿ ಹೆಣ್ಣಿನ ಸಲುಗೆ ಮಾಡಿ ಅಣ್ಣನನ್ನು ಗುಂಡಿಕ್ಕಿ ಕೊಂದ ಬಂಡ ಗಂಡುಗಳಿಗೆಷ್ಟಿಲ್ಲ ದಾರಿ. ಪತಿಯೇ ಪರಮಾತ್ಮನೆಂದು ಪೂಜಿಸುವ ನಟನೆ ಮಾಡಿ ವಿಟ ಪುರುಷ ತಂದ ಮಲ್ಲಿಗೆ ಮುಡಿದು ಅವನ ಸಂಗ ಸುಖ ಬಯಸುವ ಹೆಣ್ಣುಗಳಿಗೆಷ್ಟಿಲ್ಲ ದಾರಿ. ಪತಿಯೇ ಪರಮಾತ್ಮನೆಂದು ಪೂಜಿಸುವ ಗಂಡ ಮನೆಯಲ್ಲಿಲ್ಲದಿರುವಾಗ ಕಾಮ ಚೆಲ್ಲಾಟ ಆಡುವ ನಿಮ್ಮಂತ ಕಾಮುಕರಿಗೆಷ್ಟಿಲ್ಲ ದಾರಿ. ಅಣ್ಣ, ಅಯ್ಯೋ ವಿಧಿಯೇ, ಏನಾಗಿದೆ ಅಪ್ಪ ನನ್ನ ಅಣ್ಣನಿಗೆ? ಏನಾಗಿದೆ? ಸ್ವಾಮಿ, ನೀವಾಡುವ ಈ ಮಾತುಗಳನ್ನು ನಾನು ಯಾವ ರೀತಿ ಸಹಿಸಿಕೊಳ್ಬೇಕ್ರಿ? ಅಗ್ನಿ ಸಾಕ್ಷಿಯಾಗಿ ನನ್ನ ಕೋಳಿಗೆ ತಾಳಿ ಕಟ್ಟಿ ಆ ನಂತರದಿಂದ ನನ್ನ ಸತಿಯನ್ನು ಸ್ವೀಕಾರ ಮಾಡಿ ನಿಮ್ಮ ತಮ್ಮನ ಜೊತೆ ಕೈಗೂಡಿಸಿ ಹೊರಗೆ ಬಿಟ್ಟರಲ್ಲ ರೀ. ನೀವು ತಿಳಿದುಕೊಳ್ಳೋ ಹಾಗೆ ಹೆಣ್ಣು ನಾನಲ್ಲ ರೀ, ನಾನಲ್ಲ. ಪತಿಯ ಸೇವೆಗೆ ನಿರತಳಾಗಿರುವ ಗರತಿ ನಾನು. ಬೇರೊಬ್ಬರಿಗೆ ತಂಗಿಯ ಸಮಾನ. ನನ್ನ ಬಾಳಿನಲ್ಲಿ ತೊಟ್ಟೊಡ್ಡಿದ್ದ ಈ ಸೂಳೆ ಎಂಬ ಪಟ್ಟವನ್ನು ಕಿತ್ತೊಗೆದು ನನಗೆ ಗರತಿಯ ಸ್ಥಾನವನ್ನು ಕೊಡ್ರೆ ಮಣ್ಣಿನ ಮಡಕೆ ಒಡೆದ ಹಾಗೆ ಹೆಣ್ಣಿನ ಜೀವನ. ಒಡೆದ ಮಡಕೆಯ ತುಂಡುಗಳನ್ನು ಮತ್ತೆ ಜೋಡಿಸಲು ಹೋದರೆ ಮುಕ್ಕಾದ ಮಡಿಕೆ ಎಂದು ಹೆಸರು ಬಂದಿತು. ನಾಯಿ ಮುಟ್ಟಿದ ಮಡಕೆಯಾಗಿರುವ ನೀನು ಈಗ ನನ್ನನ್ನು ಮುಟ್ಟಬೇಡ, ಕೆಟ್ಟ ಸೂಳೆ. ಕೊನೆಗೂ ನನ್ನನ್ನು ಕೈ ಬಿಟ್ಟು ಹೊರಟೆ ಹೋಗ್ಬಿಟ್ರ? ಗಂಡನಿಗೆ ಬೇಡವಾದ ಹೆಣ್ಣು ಈ ಬಣ್ಣ ಸಮಾಜಕ್ಕೂ ಬೇಡ, ಇನ್ನು ಯಾರಿಗೋಸ್ಕರ
ಬದುಕಿರಬೇಕು, ಯಾರಿಗೋಸ್ಕರ ಬದುಕಿರಬೇಕು? ಸಮಾಧಾನ ಮಾಡಿಕೋ ಅತ್ತಿಗೆಮ್ಮ. ಇದು ಈ ನನ್ನ ಬಾಳ್ವೆ ಕೊಳಚಿದ ಕೊಡಕ್ಕಿಂತ ಕೆಟ್ಟಾಗಿ ಹೋಯ್ತೆ ಈ ನನ್ನ ಬಾಳು. ಸಮಾಧಾನ ಮಾಡಿಕೋ ಅತ್ತಿಗೆಮ್ಮ, ಸಮಾಧಾನ ಮಾಡಿಕೋ. ಇಂದಿಲ್ಲ ನಾಳೆ ಮತ್ತೆ ನಮ್ಮನ್ನ ನಮ್ಮನ್ನು ಸೇರಿಸುತ್ತಾನೆ. ಹೌದು ಹೌದು, ನೀನು ಹೇಳು ಮಾತು ನಿಜ. ನನ್ನ ಪತಿ ದೇವರು ಬಂದು ನನ್ನನ್ನು ಸೇರ್ತಾರ? ಅತ್ತಿಗೆಮ್ಮ, ಪಾಪಿಯನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ಒಂದು ತಾಯಿ ಪ್ರೀತಿ ಪಡೆಯೋದಕ್ಕೋಸ್ಕರ ನಿಮ್ಮನ್ನೊಪ್ಪಿಕೊಂಡು ಸುಂದರವಾಗಿದ್ದ ನಿಮ್ಮ ಬಾಳನ್ನು ಹಾಳು ಮಾಡಿಬಿಟ್ಟೆ. ನಮ್ಮ ಹಾಳು ಮಾಡಿಬಿಟ್ಟೆ. ಸೇತ ನಿನ್ನ ಸಂಸಾರವನ್ನು ರಕ್ತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಮಾಡಿದ ಕಟುಕ ಕಣಮ್ಮ ನಾನು, ಕಟುಕ. ಅತ್ತಿಗೆಮ್ಮ, ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಿಬಿಡಮ್ಮ, ಕ್ಷಮಿಸಿಬಿಡು. ನೋಡು ಮೈದುನ, ಯಾರ ಕಣ್ಣೀರಿಗೂ ಯಾರೂ ಕಾರಣವಲ್ಲ. ಎಲ್ಲವೂ ಆ ಭಗವಂತ ನಿಯಮದಂತೆ ನಡಿಬೇಕೇ ಹೊರತು ಇಲ್ಲಿ ನಾನು ನೀನು ಯಾರೂ ಸರಿಸಮನ್ನಲ್ಲ. ಈಗ ನಮ್ಮಿಬ್ಬರ ಜೀವನ ಹೇಗಿದೆ ಗೊತ್ತೇ? ಸಮುದ್ರದ ಅಲೆಗಳು ನದಿಯ ದಾಟಬೇಕೆಂದು ಹೊರಟಿರ್ಬೇಕಾದ್ರೆ ಅಲೆಗಳ ಮೇಲೊಂದು ಅಲೆಗಳು ಹುಟ್ಟು ಬರುತ್ತವೆ. ಇನ್ನು ದಡ ಸೇರಬೇಕು ಅಂತ ತೋಣೆ ಮೇಲೆ ಹೊರಟಿರ್ಬೇಕಾದ್ರೆ ಹುಟ್ಟನ್ನ ಕಳೆದುಕೊಂಡಿದ್ದೆ ಆದ್ರೆ ನೀರಿನಲ್ಲಿ ಮುಳುಗಂತಾಗುತ್ತೆ ಈ ನಮ್ಮ ಬಾಳು. ಹೌದು ಅತ್ತಿಗೆಮ್ಮ, ಇದಕ್ಕೆಲ್ಲ ಕಾರಣ ನನ್ನ. ಈ ಜನ್ಮದಲ್ಲಿ ಅವನು ಸುಖವಾಗಿ ಬಾಳೋದಕ್ಕೆ ಸಾಧ್ಯವಿಲ್ಲ. ನಿಜವಾಗಲೂ ಅವನಿಗೆ ಮನುಷ್ಯತ್ವ ಅನ್ನೋದಿದ್ದಿದ್ರೆ ಇಂದು ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಅತ್ತಿಗೆಮ್ಮ. ದೇವರವನನ್ನ ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟಿಸಬಾರದಿತ್ತು, ಮೊಸಳೆಯ ಹೊಟ್ಟೆಯಲ್ಲಿ ಹುಟ್ಟಿಸಬೇಕಾಗಿತ್ತು ಪಾಪಿಯನ್ನು. ಮೈದುನ, ಹಿರಿಯರಿಗೆ ಹಾಗೆಲ್ಲ ಮಾತಾಡಬಾರ್ದಪ್ಪ. ಅವರು ನನ್ನ ಪಾಲಿನ ದೇವರು. ಅವರಿಗೆ ಎದುರುತ್ತರವಾಗಿ ಮಾತನಾಡುವ ಧೈರ್ಯ ನಮಗಿಲ್ಲ. ಅವರು ತಪ್ಪು ಮಾಡಿದ್ರು, ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳುವ ಧೈರ್ಯವೂ ನಮಗಿಲ್ಲ. ನೋಡು, ಇವತ್ತಲ್ಲ ನಾಳೆ ನನ್ನ ಗಂಡನಿಗೆ ತನ್ನ ತಪ್ಪು ಅರಿವಾಗಿ ಬಂದು ನಮ್ಮನ್ನ ಸೇರ್ತಾರೋ? ಇಲ್ಲ ಅತ್ತಿಗೆಮ್ಮ, ಇಲ್ಲ. ಮತ್ತೆ ನಮ್ಮಣ್ಣ ಒಳ್ಳೆಯವನಾಗಿ ನಮ್ಮ ಜೊತೆ ಬಾಳುತ್ತಾನೆಂಬ ನಂಬಿಕೆ ನನಗಿಲ್ಲಮ್ಮ. ಅತ್ತಿಗೆಮ್ಮ, ಒಮ್ಮೆ ಆಡಿದ ಮಾತು ಮತ್ತೆ ಬರುವುದೇನಮ್ಮ? ಒಮ್ಮೆ ಒಡೆದು ಹೋದ ಮುತ್ತು ಮತ್ತೆ ಒಂದಾಗುವುದೇನಮ್ಮ? ಒಮ್ಮೆ ಮಣ್ಣಿನಲ್ಲಿ ಮಾಡಿದ ಮಡಿಕೆ ಮತ್ತೆ ಮಣ್ಣಾಗುವುದೇನಮ್ಮ? ಕಳೆದು ಹೋದ ವಯಸ್ಸು ಮರಳಿ ಪಡೆಯಲು ಸಾಧ್ಯವೇನಮ್ಮ? ಅದರಂತೆ ಒಮ್ಮೆ ಸಂಶಯ ಎಂಬ ಸುಳಿಯಲ್ಲಿ ಸಿಲುಕಿಕೊಂಡಿರುವ ನನ್ನ ಮತ್ತೆ ಒಳ್ಳೆಯವನಾಗಿ ನಮ್ಮ ಜೊತೆ ಬಾಳುತ್ತಾನೆಂಬ ನಂಬಿಕೆನೇ ನನಗಿಲ್ಲಮ್ಮ, ನಂಬಿಕೆನೇ ನನಗೆ. ಪದೇ ಪದೇ ಅದೇ ಮಾತುಗಳನ್ನು ಹೇಳ್ಬೇಡ್ವೋ? ಈಗ ನಾನು ಪದೇ ಪದೇ ಅದೇ ಮಾತನ್ನು ಹೇಳ್ತೀನಿ. ಅವರು ಬಂದು ನಮ್ಮನ್ನು ಸೇರ್ತಾರೋ? ಸೇರ್ತಾರೆ. ದೇವ, ಮಾರುತಿ ದೇವ, ತಾಯಿ ಮಗನಂತಿರುವ ಈ ನನ್ನ ಅತ್ತಿಗೆ ಮೈದುನನಿಗೆ ಇದೆಂಥ ಕಳಂಕವನ್ನು ತಂದೊಡ್ಡಿದೆ ಅಪ್ಪ, ಇದೆಂಥ ಕಳಂಕವನ್ನು ತಂದೊಡ್ಡಿದೆ. ಸಮಾಧಾನ ಮಾಡಿಕೋ ಅತ್ತಿಗೆಮ್ಮ. ನೀನೊತ್ತರೆ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲಮ್ಮ, ನನಗಿಲ್ಲ. ಕಳೆದ ಕೋಪವೋ ಇದು ವಿರಸ ತಂದ ಶಾಪವೋ, ಯಾರು ಹೊರುವ ಪರಿತಾಪವೋ, ವಿಧಿಯು ಕಳೆದ ಕೋಪ ಇದು ವಿರಸ ತಂದ ಶಾಪ, ವಿಧಿಯು ಕಳೆದ ಕೋಪ ಇದು ವಿರಸ ತಂದ ಶಾಪ, ಯಾರು ಹರುವ ತಾಪ ಯಾರು ಕೊಡುವ ಪರಿತಾಪ, ಯಾರು ಕೊಡುವ ಪರಿತಾಪ, ವಿಧಿಯು ಕಳೆದ ಕೋಪ ಇದು ವಿರಸ ತಂದ ಶಾಪ.
ಕಷ್ಟಗಳನ್ನು ನೋಡಿದ್ರು ಸಹಿತ ಈ ಮಾತನ್ನ ನಾನು ಕೇಳಬಾರದು ನಿಜ. ಆದ್ರೆ ಕೇಳದೆ ನನಗೆ ಯಾವ ದಾರಿಯೂ ಇಲ್ಲ. ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಬಗ್ಗೆ ನಮ್ಮ ಅಣ್ಣನ ಹತ್ರ ಬಂದು ಮಾತನಾಡಿ. ಸುವರ್ಣ, ನಾವೀಗಿರುವ ಪರಿಸ್ಥಿತಿಯಲ್ಲಿ ಮದುವೆ ವಿಷಯ ತೆಗೆಯಬೇಡ. ನೋಡಿ, ದಯವಿಟ್ಟು ಈ ರೀತಿ ಮಾತನಾಡ್ಬೇಡಿ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಬದುಕುವ ಶಕ್ತಿ ನನ್ನಲ್ಲಿಲ್ಲ. ಆದಷ್ಟು ಬೇಗ ದಯವಿಟ್ಟು ಬಂದು ನಮ್ಮಿಬ್ಬರ ಮದುವೆ ಬಗ್ಗೆ ಮಾತನಾಡಿ. ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಸುವರ್ಣ, ಆದರೆ ಸದಾ ಸಿರಿತನದಲ್ಲಿ ಕಾಲ ಕಳೆಯುತ್ತಿರುವ ನಿನ್ನನ್ನ ಈ ನಮ್ಮ ಮದುವೆಗೆ ಒಪ್ಪಬೇಕಲ್ಲ. ಮೈದುನ, ಒಪ್ಪಲೇ ಬಿಡ್ಲಿ. ಅವಳ ಮನಸ್ಸನ್ನು ನೋಯಿಸುವುದು ಒಳ್ಳೆಯದು. ಹೋಗಿ ಅವರಣ್ಣ ಹತ್ರ ಒಂದು ಮಾತನ್ನು ಕೇಳು. ಮದುವೆಗೆ ಒಪ್ಪಿಸೋ ಜವಾಬ್ದಾರಿ ನಿನಗಿರ್ಲಿ. ಆಗಲೇ ಅತ್ತಿಗೆಮ್ಮ, ನಾ ಇನ್ನು ಬರುತ್ತೇನೆ. ನಿಲ್ಲಿ ಭೀಮ. ನೋಡು, ಆವೇಶದಲ್ಲಿ ಮನೆಯಲ್ಲಿ ನಮ್ಮಣ್ಣ ಏನೇ ಹೇಳಿದ್ರು ಸಹಿತ ದಯವಿಟ್ಟು ನೀನೇನಾದ್ರೂ ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದಂತ ನನಗೆ ಭಾಷೆ ಕೊಡು. ಹಾಗೆ ಆಗಲಿ ಸುವರ್ಣ, ನಾ ಇನ್ನು ಬರುತ್ತೇನೆ.